ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಮರಡಿ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂಥ ಮರಡಿಗುಡ್ಡೆಯ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ದೀನಿ. ಸೊ ನಮ್ಮ ಬಳಿ ನಿಮ್ಮ ಹೆಸರು ಸರ್? ನಾಗ ಅಂತಾನೆ. ನಾಗವರು ಇದ್ದಾರೆ. ಸೊ ನಾಗವರು ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ. ಈ ಒಂದು ಟಿಕೆಟ್ ಕೌಂಟರಲ್ಲಿ ₹5 ಕೊಟ್ಟು ಟಿಕೆಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅನಂತರ ಈ ಹಿಂದೆ ಯಾವುದೇ ಥರದ ಡೆವಲಪ್ಮೆಂಟ್ಗಳಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈಗ ಮರಡಿಗುಡ್ಡೆಗೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಮರಡಿಗುಡ್ಡೆ ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳ ಮರಡಿಗುಡ್ಡೆಯ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. 77 ಮಲೆಯ ಸಂಪೂರ್ಣ ಮಾಹಿತಿಯೊಂದಿಗೆ ಮಹದೇಶ್ವರರು ಪವಾಡ ಮೆರೆದಂತಹ ಒಂದಷ್ಟು ವಿಡಿಯೋ ದೃಶ್ಯಗಳನ್ನು ತಮ್ಮ ಮುಂದಿಡ್ತೀನಿ. ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳ ನೋಡಿ, ಈ ಹಿಂದೆ ಇಲ್ಲಿ ಯಾವುದೇ ಥರದ ಡೆವಲಪ್ಮೆಂಟ್ಗಳಿರಲಿಲ್ಲ. ಇತ್ತೀಚೆಗೆ ಇಲ್ಲಿ DF ಆಗಮಿಸಿದಂತಹ 7 ಕುಂಡಲವಾಡರವರು ಒಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನೋಡಿ, ಈಗ ನಾನು ಮರಡಿಗುಡ್ಡೆ ಎಂಟ್ರೆನ್ಸಲ್ಲಿದ್ದೀನಿ. ಸೊ ಈ ಒಂದು ಮರಡಿಗುಡ್ಡೆ ಸಂಬಂಧಿತವಾಗಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಏನು ಹೇಳ್ತಾರೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ, ಬನ್ನಿ. ನಿಮ್ಮ ಹೆಸರು ಹೇಳಿ ಸ್ವಾಮಿ? ನನ್ನ ಹೆಸರು ರಾಜೇಂದ್ರ ಅಂತ. ಇದು ಕೊಳ್ಳೇಗಾಲ ತಾಲೂಕು. ಇಲ್ಲಿ ಮಹದೇಶ್ವರ ಸ್ವಾಮಿ ಪಾದ ಊರಿರೋ ಸ್ಥಳ. ಇಲ್ಲಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಇಲ್ಲಿಂದ 80 ಕಿಲೋಮೀಟರ್ ಆಗುತ್ತೆ. ಇದು ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಒಂದು ಇದು ಸ್ಥಳ, ಪವಿತ್ರವಾದ ಸ್ಥಳ. ಮಹದೇಶ್ವರ ಸ್ವಾಮಿ ಮಂಡಿ ಊರಿರೋ ಸ್ಥಳ. ಭಕ್ತಾದಿಗಳು ಇಲ್ಲಿಗೆ ಬೇಕಾದಷ್ಟು ಬರ್ತಿರ್ತಾರೆ. ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ವಿಶೇಷ ಪೂಜೆ ಉಂಟು. ಮತ್ತು ಇಲ್ಲಿ ನಮ್ಮ ಕೊಳ್ಳೇಗಾಲಕ್ಕೆ ಇದು ಒಂದು ಟೂರಿಸಮ್ ಇದ್ದಂಗೆ, ಸೆಂಟ್ರ್ ಇದ್ದಂಗೆ. ಇಲ್ಲಿ ಬೇಜಾರಾದಾಗ ವಿಶ್ರಾಮ ತಗೊಳ್ಳೋಕ್ಕೆ ಎಲ್ಲ ಇವರು ಬರ್ತಿರ್ತಾರೆ. ಹಿರಿಯರು ಕಿರಿಯರು ಮತ್ತು ಎಲ್ಲ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹುಡುಗರು ಹುಡುಗಿರು ಎಲ್ಲರೂ ಇಲ್ಲಿ ಸೇರುತ್ತಿರ್ತಾರೆ. ಇಲ್ಲಿ ವರ್ಷಕ್ಕೊಂದು ಸಾರಿ ಪಟ್ಟ ಹಬ್ಬ ನಡೆಯುತ್ತೆ. ವರ್ಷಕ್ಕೊಂದು ಸಾರಿ ಆಷಾಢದಲ್ಲಿ. ಆವಾಗ ಬೇಕಾದಷ್ಟು ಜನ ಸೇರ್ತಿರ್ತಾರೆ. ಇಲ್ಲೆಲ್ಲ ಜಾತ್ರೆ ಟೈಪು ಎಲ್ಲ ಇದು ಮಾಡಿರ್ತಾರೆ ಸರ್. ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಅನಂತರ ಏನು ಗೊತ್ತರ, ಈ ಹಿಂದೆ ನಾವು ಬಂದಾಗ ಮರಡಿಗುಡ್ಡೆ ಸುಮ್ಮನೆ ಏನೋ ಒಂಥರ ಬರಡ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬಾ ಚೆನ್ನಾಗಿ ಊಹೆನೆ ಮಾಡಕ್ಕೆ ನಿಜಕ್ಕೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಕೃತಜ್ಞತೆ ಹೇಳ್ಬೇಕು. ಇದನ್ನ ಬರಡಾಗಿರೋ ಪ್ರದೇಶನ ಒಂದು ವನವನ್ನಾಗಿ ಬೆಳೆಸಿ ಇಲ್ಲಿ ಒಂದು ಮನೋರಂಜನೆ ಸ್ಥಳವನ್ನಾಗಿ ಮಾಡಿ ಎಲ್ಲರನ್ನೂ ಒಂದು ಆಕರ್ಷಣೆ ರೀತಿ ಮಾಡಿದ್ದಾರೆ ಸರ್. ಒಂದು ಅದ್ಭುತವಾದ ಕಾಮಗಾರಿ, ಒಂದು ಒಳ್ಳೆ ಕಾಮಗಾರಿ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು. ಸಂಜೆ ಟೈಮ್ ಬಂದು ಬೇಕಾದಷ್ಟು ಈಗ ಮೊದಲು ಎಲ್ಲಾ ತರದ ಅನ್ಯ ಬಾಹ್ಯ ಚಟುವಟಿಕೆ ನಡೀತಿತ್ತು. ಈಗ ಅದಕ್ಕೆ ಯಾವುದಕ್ಕೂ ಅವಕಾಶವಿಲ್ಲ ಸರ್. ಎಲ್ಲಾ ಕಡೆ ರಕ್ಷಣೆ ಇದೆ ಸರ್. ಎಲ್ಲಾ ಕಡೆಯಿಂದಲೂ ಸರೌಂಡಿಂಗ್ಸ್ ಎಲ್ಲಾ ಕಡೆಯಲ್ಲೂ ಒಂದು ತಂತಿ ಬೇಲಿ ಎಲ್ಲಾ ಫೆಸಿಲಿಟೀಸ್ ಮಾಡಿ ಒಳಗಡೆ ಏನು ಅಕ್ರಮ ಚಟುವಟಿಕೆ ಏನು ನಡೆಯದಂಗೆ ಇದನ್ನ ಒಂದು ಇದು ಮಾಡಿದ್ದಾರೆ ಸರ್. ನೋಡಿ, ಮರಡಿಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇವರು ನಮ್ಮ ಪ್ರವಾಸಿಗರು. ಸೊ ಈ ಹಿಂದೆ ನೋಡಿ ರೀತಿ ಈ ಒಂದು ರೈಲಿಂಗ್ಸ್ ಎಲ್ಲ ಯಾವುದೂ ಹಾಕಿರ್ಲಿಲ್ಲ. ಒಂಥರ ಬರಡಾಗಿತ್ತು, ಗುಡ್ಡ ಪ್ರದೇಶವಾಗಿತ್ತು. ಏನೂ ಇಲ್ಲಿ ಬಂದು ನೋಡಿದಂತಹ ಪ್ರವಾಸಿಗರಿಗೆ ಇಲ್ಲಿ ಯಾವುದೂ ಸಹ ಆಕರ್ಷಣೆ ಇರಲಿಲ್ಲ. ನೋಡಿ, ಸ್ವಲ್ಪ ಹತ್ತಿದಲ್ಲೇ ಸುಸ್ತಾಯಿತು. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಕಷ್ಟಪಟ್ಟು ಗುಡ್ಡೆಗಳನ್ನ ಹತ್ತೋಗ್ತೀನಿ. ಸೊ ಇತ್ತೀಚಿನ ದಿನದಲ್ಲಿ ಫಾರೆಸ್ಟ್ ಇಲಾಖೆಯಿಂದ ಒಂದು ಅಲ್ಟಿಮೇಟ್ ಕಾಮಗಾರಿ ಮಾಡಿದ್ದಾರೆ. ನಿಜಕ್ಕೂ ಫಾರೆಸ್ಟ್ ಇಲಾಖೆಯವ್ರಿಗೆ ವಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಸ್ವಲ್ಪ ಸುಸ್ತಾಯಿತು. ಸೊ ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದೀನಿ. ನೋಡಿ, ಇದರ ಮೇಲ್ಭಾಗಕ್ಕೆ ಹೋಗ್ಬೇಕು. ಮರಡಿಗುಡ್ಡೆ ಒಂದು ಅದ್ಭುತವಾದ ಸ್ಥಳ, ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಸ್ವಲ್ಪ ಮೇಲ್ಭಾಗಕ್ಕೆ ಬಂದಿದ್ದೀನಿ. ಇನ್ನೊಂದು ಅರ್ಧ ಭಾಗ ಹೋಗ್ಬೇಕಾಗತ್ತೆ. ಸೊ ಮರಡಿಗುಡ್ಡೆಗೆ ಹೊರಡೋಣ, ಬನ್ನಿ ಬಂಧುಗಳೇ. ಮರಡಿಗುಡ್ಡೆಯ ಮೇಲ್ಭಾಗಕ್ಕೆ ಆಗಮಿಸ್ತೀನಿ. ಸೊ ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ವೀಕ್ಷಿಸಬಹುದು. ನೋಡಿ, ಇಲ್ಲೊಂದು ಕೆರೆ ಇದೆ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆಯ ಮೂಲಕ ನಾನು ಸ್ಟಾರ್ಟಿಂಗ್ ಒಂದು ವಿಡಿಯೋ ಪ್ಲೇ ಮಾಡಿರ್ತೀನಿ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ನಿಮಗೆ ಸಮಯವಿದ್ದಲ್ಲಿ ದಯವಿಟ್ಟು ಈ ಒಂದು ಮರಡಿಗುಡ್ಡೆಗೆ, ಮಹದೇಶ್ವರರು ಮಂಡಿ ಊರಿದಂತಹ ಈ ಒಂದು ಮರಡಿಗುಡ್ಡೆಗೆ ಒಮ್ಮೆ ಭೇಟಿ ನೀಡಿ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ.
ಸೋಮವಾರ ಶುಕ್ರವಾರ ಮರಡಿಗುಡ್ಡೆಯಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮರಡಿಗುಡ್ಡೆಯ ಮಹದೇಶ್ವರರ ದೇವಸ್ಥಾನ ಇದಾಗಿರುತ್ತದೆ. ನೋಡಿ, ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳದ ವೀಕ್ಷಣೆಗಳನ್ನು ತಮ್ಮ ಮುಂದಿಡ್ತಾ ಇದ್ದೀನಿ. ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳ ನೋಡಿ. ಮೇಲ್ಭಾಗದಲ್ಲಿ ನೋಡಿ, ಈ ರೀತಿ ಎಲ್ಲ ಜನ ಕುಳಿತುಕೊಳ್ಳೋಕೆ ಒಂದು ಚೆನ್ನಾಗಿ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ತುಂಬ ಅದ್ಭುತವಾಗಿರ್ತದೆ. ಮರಡಿಗುಡ್ಡೆ ಸುತ್ತಮುತ್ತ ಒಂದು ಪ್ರಕೃತಿಯ ಸುಂದರವಾದ ದೃಶ್ಯಗಳನ್ನು ಇಲ್ಲಿ ಸೆರೆ ಹಿಡಿಬಹುದು. ನೋಡಿ, ಇಲ್ಲೂ ಸಹ ಒಂದು ದೇವಸ್ಥಾನ ಇದೆ. ಸೊ ಇದೇನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳ ಪರಿಚಯವನ್ನ ಇವಾಗ ಮಾಡ್ತಾ ಇದ್ದೀನಿ. ಗೆಳೆಯರೇ, ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಮಲೆ ಮಹದೇಶ್ವರರು ಮಂಡಿನ ಊರಿದಂತಹ ಸ್ಥಳವಿದು. ನೋಡಿ, ಅದೇ ಆಕಾರದಲ್ಲಿ ಇಲ್ಲಿ ಒಂದು ಪ್ರತಿಮೆಯನ್ನ ಮಾಡಿರ್ತಾರೆ. ಕೊಳ್ಳೇಗಾಲದ ಮರಡಿಗುಡ್ಡೆ ಇದಾಗಿರ್ತದೆ. ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಅದ್ಭುತವಾದ ಸ್ಥಳವಿದು. ಬಹಳ ಸುಂದರವಾದಂತಹ ಸ್ಥಳ. ಪ್ರಕೃತಿಯ ಸುಂದರವಾದ ದೃಶ್ಯಗಳನ್ನು ಇಲ್ಲಿ ಸೆರೆ ಹಿಡಿಯಬಹುದು. ಮಹದೇಶ್ವರರು ಪವಾಡ ಮೆರೆದಂತಹ ಸ್ಥಳ. ಈ ಹಿಂದೆ ಇಲ್ಲಿ ಯಾವುದೇ ತರಹದ ಸೇಫ್ಟಿ ಇರಲಿಲ್ಲ. ನೋಡಿ, ಒಂದು ಫಾರೆಸ್ಟ್ ಇಲಾಖೆ ವತಿಯಿಂದ ಒಂದು ಒಳ್ಳೆಯ ಕಾಮಗಾರಿಯನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಟೂರಿಸಂ ಪ್ಲೇಸ್ ಆಗಿ ನಿರ್ಮಿಸಿದ್ದಾರೆ. ಒಂದು ಅಲ್ಟಿಮೇಟ್ ಪ್ಲೇಸ್ ಇದು ಮರಡಿಗುಡ್ಡೆ. ಸೊ ಇಲ್ಲೊಂದು ಓಂ ಆಕಾರದ ಫ್ಲಾಗ್ ಅನ್ನ ರಚಿಸಲಾಗಿರ್ತದೆ. ನೋಡಿ, ಪ್ರವಾಸಿಗರೆಲ್ಲ ಈ ಒಂದು ಮರಡಿಗುಡ್ಡೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ಶ್ರೀಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಕೊಳ್ಳೇಗಾಲದ ಪಕ್ಕದಲ್ಲೇ ಇರ್ತಕ್ಕಂಥ ಮರಡಿಗುಡ್ಡೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ಮಲೆ ಮಹದೇಶ್ವರರು ಮಂಡಿಯನ್ನು ಊರಿದಂತಹ ಸ್ಥಳ ಇದಾಗಿರುತ್ತದೆ. ಪವಾಡ ಪುರುಷ ಮಲೆ ಮಹದೇಶ್ವರರು 77 ಮಲೆಗೆ ಪ್ರವೇಶಿಸುವ ಮುನ್ನ ಮರಡಿಗುಡ್ಡೆಯಲ್ಲಿ ಮಂಡಿಯನ್ನು ಊರಿದಂತಹ ಸ್ಥಳ ಇದಾಗಿರುತ್ತದೆ. ಭಗವಂತ ಮಂಡಿಯನ್ನು ಊರಿದಂತಹ ಸ್ಥಳದ ದರ್ಶನವನ್ನ ತಾವು ಪಡೆದುಕೊಳ್ಳಬಹುದು. ಭಕ್ತಾದಿಗಳು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಬೇಕಾದರೆ ಮರಡಿಗುಡ್ಡೆ ಮಲೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. 77 ಮಲೆಯ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳೊಂದಿಗೆ ಉಗೇ ಮಹದೇಶ್ವರ. ಪ್ರವಾಸಿಗರು ಹೇಳ್ತಾ ಇದ್ದಾರೆ, ಸರ್ ಕೆಳಗಡೆ ಇನ್ನೂ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಸರ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ, ನಮ್ಮ ಜೊತೆ ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರ್ತಕ್ಕಂಥ ಸೋಮವಾರ ಇದ್ದಾರೆ. ಸೊ ಈ ಒಂದು ಮರಡಿಗುಡ್ಡೆ ಸಮೀಪದಲ್ಲಿ ಪ್ರವಾಸಿಗರಿಗೆ ಏನೆಲ್ಲ ಒಂದು ಸವಲತ್ತುಗಳಿದೆ ಅದರ ಒಂದು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಬನ್ನಿ. ಹೇಳಿ. ಈಗ ಸರ್, ನಮ್ಮ ಮರಡಿಗುಡ್ಡದಲ್ಲಿ ಇವಾಗ ಹೊಸದಾಗಿ ಜಿಪ್ ಲೈನ್ ಅಂತ ಮಾಡಿದ್ದಾರೆ. ಇದು ಸರ್ ಮಾಡಿ 8 ತಿಂಗಳಾಗಿದೆ. ಇದು ತುಂಬ ರೂಪ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ. ಇದನ್ನು ಮಾಡ್ಲಿಕ್ಕೆ ಸರ್ ಸುಮಾರು ಸುತ್ತಮುತ್ತ ಎಲ್ಲ ಕಡೆಯೂ ಬರ್ತಾರೆ. ತುಂಬ ನಮ್ಮ DF ಹೆಡ್ ಸಾಹೇಬರು ಇದನ್ನು ಮಾಡಿಸಿದ್ದಾರೆ. ಇದು ಮಾಡಿಸಿದ್ರೆ 8 ತಿಂಗಳಾಗಿದೆ ಸರ್, ತುಂಬ ಚೆನ್ನಾಗಿದೆ. ಆಮೇಲೆ ಕೆಳಗಡೆ ಹೋದರೆ ನಿಮಗೆ ಜಿಮ್ ಎಲ್ಲ ಮಾಡಿದ್ದಾರೆ. ಜಿಮ್ ಆಕ್ಟಿವಿಟೀಸ್ ಅಲ್ಲ ಸರ್, ಕೆಳಗಡೆ ಜಿಮ್ ಎಲ್ಲ ಹೊಸದಾಗಿ ಜಿಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ರೂಪ್ ಆಕ್ಟಿವಿಟೀಸ್ ಚೆನ್ನಾಗಿದೆ. ಪ್ರವಾಸಿಗರು ಸದುಪಯೋಗ ಪಡಿಸ್ಕೋಬೇಕು ಸರ್, ತುಂಬ ಚೆನ್ನಾಗಿದೆ. ಗೆಳೆಯರೇ, ನೋಡಿ, ರೋಪ್ನಲ್ಲಿ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ರೋಪ್ನಲ್ಲಿ ಹೋಗ್ತಾ ಇದ್ದೀನಿ. ಸೊ ಯಾವ ರೀತಿ ಇರುತ್ತೆ ಇದರ ಒಂದು ಎಂಜಾಯ್ಮೆಂಟ್ ತೋರಿಸ್ಕೊಡ್ತೀನಿ. ಆಯ್ತಾ ಮತ್ತೆ ಏನು ಇದಾಗಲ್ಲ ತಾನೆ? ಸೂಪರ್ ಹಾಕೊಳ್ಳಿ. ಹಾಕಬಹುದಾ? ಹಾಕೊಳ್ಳಿ ಬನ್ನಿ. ಗೆಳೆಯರೇ, ರೋಪ್ನಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದೆ. ರೋಪ್ನಲ್ಲಿ ಹೋದ್ರೆ ಯಾವ ರೀತಿ ಇರುತ್ತೆ
ಸಂಪೂರ್ಣವಾದ ಒಂದು ದೃಶ್ಯಗಳ ವೀಕ್ಷಣೆಗಳನ್ನು ಪಡ್ಕೊಳ್ಳಿ. ಬರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಕಾರ್ನ ಕಂಪ್ಲೀಟ್ ಆಗಿದೆ. ಇಷ್ಟೇ ಹೋಗೋದಾ? ಮೇಲೆ ಮಾಡಿ ಕಾಲು ಸ್ವಲ್ಪ ಮೇಲೆ ಮಾಡಿ ಕೈ ಬಿಟ್ಕೊಂಡು ಹೋಗಿ ಸರ್. ಕೇಬಲ್ ಮುಟ್ಬಾರ್ದು, ಕೇಬಲ್ ಟಚ್ ಮಾಡಬಾರ್ದು, ಆದ್ಮೇಲೆ ಟಚ್ ಮಾಡಬಾರ್ದು, ಇದು ಮುಟ್ಬಾರ್ದು. ಇಷ್ಟೇನಾ? ಅಷ್ಟೇ ಸರ್. ಕಾಲು ಮೇಲೆ ಮಾಡಿ. ಓಕೆ ಹಾಂ ಓಕೆ. ಕೇಬಲ್ ಟಚ್ ಮಾಡಬೇಡಿ. ಹಾಂ ಸರ್. ಥ್ಯಾಂಕ್ ಯು ಬ್ರದರ್. ನೀವಿಲ್ಲೇ ವರ್ಕ್ ಮಾಡೋದಾ? ನೋಡಿ, ಇಲ್ಲಿ ಜಿಮ್ಗೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮರಡಿಗುಡ್ಡೆ ರೋಪ್ನಲ್ಲಿ ಬಂದು, ಸೊ ನೋಡಿ ಇಲ್ಲಿ ಜಿಮ್ಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಫಸ್ಟ್ ಕ್ಲಾಸಾಗಿ ವರ್ಕ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಏನೋ ಒಬ್ಬ ಬರ್ತ್ಡೇ ಮಾಡ್ತಕ್ಕಂಥವ್ರು ಮತ್ತು ಇನ್ನೇನಾರು ಫಂಕ್ಷನ್ಗಳು ಮಾಡ್ತಕ್ಕಂಥವ್ರು ಈ ಒಂದು ಸ್ಥಳಕ್ಕೆ ಬಂದು ಮಾಡ್ಕೊಳ್ತಾರೆ. ಜಿಮ್ಗೆಲ್ಲ ಒಂದು ಚೆನ್ನಾಗಿ ಒಂದು ಮಕ್ಕಳೆಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ರೋಪ್ನಲ್ಲಿ ಬಂದು ಸೊ ಇಲ್ಲಿಂದ ಮತ್ತೆ ರಿಟರ್ನ್ ಆಗ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಕಣ್ರಿ, ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಸೊ ನಾ ಕ್ಯಾಮ್ರಾ ಹಿಡ್ದಿದ್ನಲ್ಲ, ಎಂಜಾಯ್ ಮಾಡಲಿಲ್ಲ, ಸುಮ್ಮನೆ ಆರಾಮಾಗಿ ಬಂದೆ. ಬರ್ತಕ್ಕಂಥ ಟೂರಿಸ್ಟು ಪ್ರವಾಸಿಗರು ಇದರ ಸದುಪಯೋಗಗಳನ್ನು ಪಡ್ಕೊಳ್ಳಿ. ಎಕ್ಸ್ಪೆಷಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಇದರ ಒಂದು ಸದುಪಯೋಗಗಳನ್ನು ಪಡ್ಕೊಳ್ಳಿ. ರೋಬ್ನಲ್ಲಿ ಬಂದು ಮತ್ತೆ ನಾನು ಅದೇ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಒನ್ ವೇ ಮಾಡಿದ್ದಾರೆ, ಟೂ ವೇ ಮಾಡಿಲ್ಲ. ಮುಂದಿನ ದಿವಸ ಮಾಡ್ತಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದು ಅಲ್ಟಿಮೇಟ್ ಆಗಿತ್ತು, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಪ್ರವಾಸಿಗರು ಈ ಒಂದು ಮರಡಿಗುಡ್ಡೆಯ ಪ್ರವಾಸಿ ಸ್ಥಳದ ಉಪಯುಕ್ತತೆಗಳನ್ನು ಪಡ್ಕೊಳ್ಳಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ರೋಪ್ ಮೂಲಕ ಹೋಗಿ ಮತ್ತೆ ಅದೇ ಸ್ಥಳಕ್ಕೆ ವಾಪಸ್ ಆಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೋಪ್. సౌండ్గా మీద ಬಂಧುಗಳೇ, ಮರಡಿಗುಡ್ಡೆಗೆ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ತಮ್ಮ ಮುಂದಿಟ್ಟಿದ್ದೇನೆ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಪ್ರವಾಸಿಗರು ಕೊಳ್ಳೇಗಾಲ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವುದಾದರೆ ತಮಗೆ ಸಮಯವಿದ್ದಲ್ಲಿ ಈ ಒಂದು ಮರಡಿಗುಡ್ಡೆಯ ಸುಂದರವಾದ ಪ್ರಕೃತಿಯ ದೃಶ್ಯಗಳನ್ನು ವೀಕ್ಷಿಸುವುದರೊಂದಿಗೆ ಇದರ ಒಂದು ಸದುಪಯೋಗಗಳನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ
ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಉಗೇ ಮಹದೇಶ್ವರ.